ಫಿನಿಶಿಂಗ್ ಬರ್ತೈತಿ ಅಂಥೇಳಿ ಮತ್ತು ಲಾಸ್ಟ್ ಸೈಡ್ ಫಿಟ್ಟಿಂಗ್ ಮಾಡೋದನ್ನು ಹೇಳ್ಕೊಟ್ಟೀನಿ. ಇನ್ನು ಡಿಟೇಲಾಗಿ ನಿಮಗೆಲ್ಲ ಬ್ಲೌಸ್ ಸ್ಟಿಚಿಂಗು ಬೇಕಂದ್ರೆ ನಾನು ಸಾಕಷ್ಟು ವಿಡಿಯೋ ಹಾಕೀನಿ ರೀ, ನೋಡಿರಿ, ಕಲ್ತ್ಕೊಳ್ರಿ. ಇದ್ರೊಳಗೆ ಏನು ಮೇನ್ ನಾನು ಹಾಕಾಕತ್ತೀನಿ, ಥ್ರೆಡ್ ಪೈಪಿಂಗ್ ಹೇಳಿದ್ರು ಕಸ್ಟಮರ್ಸಿಗೆ ಬ್ಲೌಸ್ ಇದು ಅವ್ರು ಥ್ರೆಡ್ ಪೈಪಿಂಗ್ ಮಾಡಿರಿ ಫ್ಯಾಷನ್ ಐತೆ ಅಂತ ಹೇಳಿದ್ರು. ಹಿಂಗೆ ನಾನು ಅದ್ರೊಳಗೆ ಗೋಲ್ಡ್ ಕಲರ್ದು ಸ್ವಲ್ಪ ಬಟ್ಟೆ ಬಂದಿತ್ತು ಬ್ಲೌಸ್ ಒಳಗೆ, ಅದಕ್ಕೆ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ ಮಾಡಿದ್ದೆ. ಫ್ರಂಟೂ ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಪ್ರೊಸೀಜರ್ ಇಟ್ಕೋಬೇಕಾಗ್ತೈತಿ. ಯಾಕಂದ್ರೆ ನಾವು ನೆಕ್ ಅವ್ರದ್ದು 6.5 ಇತ್ತಂದ್ರೆ ನೀವು 6 ಇಟ್ಟು ಕಟ್ ಮಾಡಿ ಅದು ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಅಂದ್ರೆ ನೀವು ಕೊಳ್ಳ ಮ್ಯಾಕ್ ಆಗ್ಬಿಡ್ತೈತಿ. ಕಸ್ಟಮರ್ಸ್ ಅದಕ್ಕೆ ಎಕ್ಸೆಪ್ಟ್ ಆಗಂಗಿಲ್ಲ, ಆಮೇಲೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ ರೀ. ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ನಮಗೆ ನೆಕ್ ಎಷ್ಟು ರೆಡಿ ಬೇಕಲ್ಲ ಅಷ್ಟನ್ನು ನಾವು ಕಟ್ ಮಾಡ್ಕೊಳಬೇಕು ರೀ. ನೆಕ್ ಎಷ್ಟು ರೆಡಿ ಬೇಕಲ್ಲ ಅಷ್ಟು ಕಟ್ ಮಾಡ್ಕೊಳಬೇಕು. ಅದಕ್ಕೆ ನಾನು ಎಷ್ಟು ಬೇಕಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಿಮ್ಗೆ ಕಟಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ. ನೆಕ್ಸ್ಟ್ ನೋಡಿರಿ, ಈಗ